ರಾಜಸ್ಥಾನದ ಹದೋತಿ ಪ್ರದೇಶದ ಕೋಟಾ ಮತ್ತು ಬುಂಡಿ ಸಮುದಾಯದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಪ್ರಯತ್ನಿಸಬೇಕಾಗಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ 6ನೇ ಹದೋತಿ ಮಿಲನ್ ಸಮ್ಮೇಳನವನ್ನು ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ರಾಷ್ಟ್ರದ ಅಭಿವೃದ್ಧಿಗೆ ಹದೋತಿ ಪ್ರದೇಶದ ಕೊಡುಗೆ ಗಣನೀಯವಾಗಿದೆ. ಈ ಪ್ರದೇಶದ ಜನರ ಸೇವೆಗೆ ತಮ್ಮ ಕಚೇರಿಯ ಬಾಗಿಲು ಸದಾ ತೆರೆದಿರುತ್ತದೆ ಎಂದು ತಿಳಿಸಿದರು. ಶಿಕ್ಷಣ, ಆಡಳಿತ, ವ್ಯಾಪಾರ, ತಾಂತ್ರಿಕತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಹದೋತಿ ಪ್ರದೇಶದ ಜನರು ಗಣನೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪ್ರದೇಶದ ನೈಜ ಶಕ್ತಿಯೇ ಈ ವಿವಿಧ ಕ್ಷೇತ್ರಗಳ ಗಣ್ಯರಾಗಿದ್ದಾರೆ ಎಂದರು. ಹದೋತಿ ಮಿಲನ್ ಸಮ್ಮೇಳನವು ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮವಾಗದೆ ಭಾರತದ ಸಂಸ್ಕೃತಿ, ಪರಂಪರೆಯ ಗುರುತನ್ನು ಎತ್ತಿ ಹಿಡಿಯುವ ಮಹತ್ವದ ಕಾರ್ಯಕ್ರಮವಾಗಿದೆ ಎಂದು ಲೋಕಸಭಾಧ್ಯಕ್ಷರು ಬಣ್ಣಿಸಿದರು.